ಆತ್ಮೀಯ ವಿದ್ಯಾರ್ಥಿಗಳೇ, ಇದುವರೆಗೂ ಕೂಡ ನೀವು ಮೂಲಭೂತ ಪರಿಕಲ್ಪನೆಗಳಲ್ಲಿ ಸಮಾಜ, ಸಂಘ, ಸಂಸ್ಥೆಗಳು ಹಾಗೆ ಸಮುದಾಯಗಳ ಬಗ್ಗೆ ಇವುಗಳ ಬಗ್ಗೆ ಈಗಾಗಲೇ ತಿಳಿದುಕೊಂಡಿದ್ದೀರ. ವಿದ್ಯಾರ್ಥಿಗಳೇ, ಇಂದು ನಾವು ಈ ಸಮೂಹಗಳಲ್ಲಿ ಎರಡು ರೀತಿಯಲ್ಲಿ ನೋಡ್ಬೋದು. ಯಾವುದಪ್ಪ ಆ ಸಮೂಹಗಳಂದಾಗ ಪ್ರಾಥಮಿಕ ಸಮೂಹಗಳು ಮತ್ತು ಮಾಧ್ಯಮಿಕ ಸಮೂಹಗಳ ಬಗ್ಗೆ ನಾವಿಲ್ಲಿ ತಿಳ್ಕೋಬೋದು. ಇಲ್ಲಿ ಪ್ರಾಥಮಿಕ ಸಮೂಹ ಅಂದರೆ ಏನು, ಈ ಪರಿಕಲ್ಪನೆಯನ್ನು ಯಾರು ಬಳಸ್ತಾರೆ, ಹಾಗೆ ಆ ಪ್ರಾಥಮಿಕ ಸಮೂಹ ಅಂದರೆ ಏನು ಒಂದು ಡೆಫಿನೇಷನ್ ಅನ್ನು ನೋಡ್ಬೋದು. ಆ ಪ್ರಾಥಮಿಕ ಸಮೂಹದ ಲಕ್ಷಣಗಳನ್ನು ನಾವಿಲ್ಲಿ ನೋಡ್ಬೋದು. ಹಾಗೆ ಮಾಧ್ಯಮಿಕ ಸಮೂಹಗಳು, ಅದರ ಅರ್ಥ, ವ್ಯಾಖ್ಯೆ ಹಾಗೆ ಅದರ ಲಕ್ಷಣಗಳ ಬಗ್ಗೆ ಇಂದು ನಾವು ತಿಳಿದುಕೊಳ್ಳೋಣ. ಓಕೆ ವಿದ್ಯಾರ್ಥಿಗಳೇ, ನಾವು ಮೊದಲಿಗೆ ಪ್ರಾಥಮಿಕ ಸಮೂಹಗಳ ಬಗ್ಗೆ ನಾವಿಲ್ಲಿ ನೋಡೋಣ. ಪ್ರಾಥಮಿಕ ಸಮೂಹ ಅಂದರೆ ಇಲ್ಲಿ ಪ್ರಮುಖವಾಗಿ ಈ ಒಂದು ಸಮಾಜದಲ್ಲಿ ಒಂದು ಮೂಲಭೂತ ಪರಿಕಲ್ಪನೆಯಲ್ಲಿ ಪ್ರಾಥಮಿಕ ಸಮೂಹ ಅನ್ನೋದು ಒಂದು ನೋಡ್ಬೋದು. ಇದು ಜಗತ್ತು ಈ ರೀತಿಯಾಗಿ ಬೆಳೆದಿದೆ ಅನ್ನೋದಾದರೆ ಇದಕ್ಕೆ ಪ್ರಾಥಮಿಕ ಸಮೂಹಗಳೇ ಮೂಲ ಕಾರಣ. ಅಂದರೆ ಇಲ್ಲಿ ಫಸ್ಟ್ ಪ್ರಾಥಮಿಕ ಸಮೂಹಗಳಿಂದ ಮಾತ್ರ ಇತಿಹಾಸ ಅನ್ನೋದು ಸೃಷ್ಟಿಯಾಗಲಿಕ್ಕೆ ಒಂದು ಪ್ರಮುಖ ಅಂಶ ಅಂತ ಹೇಳ್ಬೋದು. ಹಾಗಾದರೆ ಈ ಪ್ರಾಥಮಿಕ ಸಮೂಹ ಅಂದರೆ ಏನು ಅನ್ನೋದಾದರೆ ಫಸ್ಟ್ ನಾವಿಲ್ಲಿ ಪ್ರಾಥಮಿಕ ಸಮೂಹ ಎನ್ನುವಂಥ ಪರಿಕಲ್ಪನೆಯನ್ನು ಮೊಟ್ಟ ಮೊದಲು ಬಳಸೋದು ಯಾರಪ್ಪ ಅನ್ನೋದಾದರೆ C.H. ಕೂಲೆ ಅವರು. ಈ C.H. ಕೂಲೆ ಅವರು ಏನು ಮಾಡ್ತಾರೆ, ಪ್ರಾಥಮಿಕ ಸಮೂಹ ಎನ್ನುವಂಥ ಪರಿಕಲ್ಪನೆಯನ್ನು ಮೊಟ್ಟ ಮೊದಲ ಬಾರಿಗೆ ಬಳಸ್ತಾರೆ. ನಿಮಗೆ ಒಂದು ಮಾರ್ಕ್ಸ್ ಕೇಳ್ಬೋದು ವಿದ್ಯಾರ್ಥಿಗಳೇ, ಯಾರಪ್ಪ ಪ್ರಾಥಮಿಕ ಸಮೂಹವನ್ನು ಮೊಟ್ಟ ಮೊದಲು ಪರಿಕಲ್ಪನೆಯನ್ನು ಬಳಸಿದವರು ಅನ್ನೋದಾದರೆ C.H. ಕೂಲೆ ಅವರು. ಹಾಗಾದರೆ ಈ ಪ್ರಾಥಮಿಕ ಸಮೂಹಕ್ಕೆ ಒಂದು ನಾವು ಡೆಫಿನೇಷನ್ ಅನ್ನು ನೋಡ್ಬೋದು. C.H. ಕೂಲೆ ಅವರು ಹೇಳ್ತಾ ಹೋಗ್ತಾರೆ, ಏನಪ್ಪ ಪ್ರಾಥಮಿಕ ಸಮೂಹ ಅಂದಾಗ ನೆನಪಿರಲಿ, ಪ್ರಾಥಮಿಕ ಸಮೂಹ ಅಂದರೆ ಇಷ್ಟೇ. C.H. ಕೂಲೆ ಅವರು ಹೇಳ್ತಾ ಹೋಗ್ತಾರೆ, ವ್ಯಕ್ತಿಗಳ ನಡುವೆ ಅನ್ಯೂನ್ಯತೆ ಏರ್ಪಟ್ಟಿದೆಯೋ ಅಂತಹ ಅಂಶವನ್ನು ಅದನ್ನು ಪ್ರಾಥಮಿಕ ಸಮೂಹ ಅಂತದ್ದು ಕರಿಬಹುದು. ಅನ್ಯೂನ್ಯತೆ ಇರಬೇಕಿಲ್ಲ ಫಸ್ಟ್ ಇಲ್ಲಿ. ಅನ್ಯೂನ್ಯತೆ ಅಂದಾಗ ನಾವು, ನಮ್ಮವರು, ನಮ್ಮದು ಎನ್ನುವಂಥ ಭಾವನೆ ಜನರಲ್ಲಿ ಮೂಡಬೇಕಾಗುತ್ತೆ. ಇದರಿಂದ ಏನಾಗುತ್ತೆ, ಸಮಾಜದಲ್ಲಿ ಅನ್ಯೂನ್ಯತೆ ಅನ್ನೋದು ಏರ್ಪಡ್ತಾ ಹೋಗುತ್ತೆ. ಅಂದರೆ ಇಲ್ಲಿ ಸಮಾಜದಲ್ಲಿ, ಎಲ್ಲ ಸಮಾಜದಲ್ಲ, ಯಾವ ವ್ಯಕ್ತಿಗಳಲ್ಲಿ, ಯಾವ ಸಮೂಹದಲ್ಲಿ ವ್ಯಕ್ತಿಗಳ ನಡುವೆ ಅನ್ಯೂನ್ಯತೆ ಏರ್ಪಟ್ಟಿರುತ್ತೋ, ನಾವು ನಮ್ಮದು ಒಳ್ಳೆಯದು ಕೊಡುವುದು, ತೆಗೆದುಕೊಳ್ಳುವಂಥ ಪ್ರಕ್ರಿಯೆ ಅಥವಾ ಡೈಲಿ ನಾವು ಮಾತಾಡ್ಸೋದು, ಇಂಥ ಪ್ರಕ್ರಿಯೆಗಳು ನಡೆದಿದೆಯೋ ಇದನ್ನು ಪ್ರಾಥಮಿಕ ಸಮೂಹ ಅಂತಂದು ನಾವಿಲ್ಲಿ ಕರಿಬಹುದು. ಅರ್ಥ ಇದೆ ವಿದ್ಯಾರ್ಥಿಗಳಿದು? ಓಕೆ, ಈ ಪ್ರಾಥಮಿಕ ಸಮೂಹಕ್ಕೆ ನಾವಿಲ್ಲಿ ಉದಾಹರಣೆಯನ್ನು ಕೊಡ್ಬೋದು. ಏನಪ್ಪ ಪ್ರಾಥಮಿಕ ಸಮೂಹಕ್ಕೆ ಉದಾಹರಣೆ ಅಂದಾಗ ಕುಟುಂಬ, ನೆರೆಹೊರೆ, ಗೆಳೆಯರ ಬಳಗ ಅಥವಾ ಚಿಕ್ಕ ಸಮುದಾಯಗಳು. ಕುಟುಂಬದಲ್ಲಿ ನೋಡ್ತಾ ಹೋಗ್ತೀವಿ, ಇಲ್ಲಿ ಅನ್ಯೂನ್ಯತೆ ಇರುತ್ತೆ. ನಮ್ಮಲ್ಲಿ ನಾವೆಲ್ಲ ನಮ್ಮದು, ತಮ್ಮದು, ಕೊಡೋದು, ತೆಗೆದುಕೊಳ್ಳೋದು ಅಥವಾ ನೇರವಾಗಿ ಮಾತಾಡಿಸ್ತಾ ಹೋಗ್ತೀವಿ. ಇಲ್ಲಿ ಅನ್ಯೂನ್ಯತೆ ಅನ್ನೋದು ಇರುತ್ತೆ. ಹಾಗೆ ನೆರೆಹೊರೆ, ಗೆಳೆಯರ ಬಳಗದಲ್ಲೂ ಕೂಡ ಅನ್ಯೂನ್ಯತೆ, ನಾವೆಲ್ಲರೂ ಕೂಡ ಖುಷಿಯಾಗಿ ಜೀವನವನ್ನು ಮಾಡ್ತಾ ಇದ್ದೀವಿ. ಇದು ಏನಾಗುತ್ತೆ, ಅನ್ಯೂನ್ಯತೆಯನ್ನು ಹೆಚ್ಚಿಸ್ತಾ ಹೋಗುತ್ತೆ. ಪ್ರೀತಿ, ವಿಶ್ವಾಸವನ್ನು, ಗುಣಗಳನ್ನು ಹೆಚ್ಚಿಸುವುದೇನಾಗುತ್ತೆ, ಒಂದು ಈ ಪ್ರಾಥಮಿಕ ಸಮೂಹಕ್ಕೆ ಒಂದು ಮೂಲ ಪ್ರಮುಖ ಅಂಶ ಅಂತಂದು ಹೇಳ್ಬೋದು. ಅರ್ಥ ಇದೆಯಲ್ಲ ವಿದ್ಯಾರ್ಥಿಗಳು ಇಷ್ಟು? ಓಕೆ, ನಿಮ್ಗೆ ನೆನಪಿರಲಿ, ಪ್ರಾಥಮಿಕ ಸಮೂಹ ಅಂದರೆ ಇಷ್ಟೇ. ವ್ಯಕ್ತಿಗಳ ನಡುವೆ ಅನ್ಯೂನ್ಯ ಸಂಬಂಧಗಳು ಏರ್ಪಟ್ಟಿದೆಯೋ ಅಂತಹ ಸಮೂಹವನ್ನು ಪ್ರಾಥಮಿಕ ಸಮೂಹಗಳು ಎಂದು ಕರೆಯುತ್ತೇವೆ. ಉದಾಹರಣೆಗೆ ಪ್ರಾಥಮಿಕ ಸಮೂಹಕ್ಕೆ ಉದಾಹರಣೆ ಕೊಡಿ ಅಂತಂದು ಏನಾದ್ರು ಕೇಳಿದ್ರೆ ಒಂದು ಮಾಸಿಗೆ ಕುಟುಂಬ, ನೆರೆಹೊರೆ, ಹಾಗೆ ಗೆಳೆಯರ ಬಳಗ, ಹಾಗೆ ಚಿಕ್ಕ ಸಮುದಾಯಗಳು, ಗ್ರಾಮಗಳಾಗಿರ್ಬೋದು. ಇಲ್ಲಿ ನಾವು ನೇರವಾಗಿ ಪ್ರಾಥಮಿಕ ಸಂಬಂಧಗಳನ್ನು ನೋಡ್ತಾ ಹೋಗ್ತೀವಿ. ನಾವು ನೇರವಾಗಿ ಮುಖಾಮುಖಿ ಜನರನ್ನು ನೋಡ್ತಾ ಹೋಗ್ತೀವಿ, ಫೇಸ್ ಟು ಫೇಸ್ ಮಾತಾಡ್ತಾ ಹೋಗ್ತೀವಿ, ನೋಡ್ತೀವಿ. ಹಾಗೆ ಅವರ ಕಷ್ಟ ಸುಖಗಳಲ್ಲಿ, ನಮ್ಮ ಸುಖಗಳಲ್ಲಿ ಅವರೇನು ಮಾಡ್ತಾರೆ, ಭಾಗಿಯಾಗ್ತಾ ಹೋಗ್ತಾರೆ. ಇದರಿಂದ ಅನ್ಯೂನ್ಯತೆ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಇದನ್ನು ಪ್ರಾಥಮಿಕ ಸಮೂಹ ಅಂತಂದು C.H. ಕೂಲೆ ಅವರು ಕರೆದಿದ್ದಾರೆ. ಅರ್ಥ ಇದೆ ವಿದ್ಯಾರ್ಥಿಗಳು? ಓಕೆ, ಈ ಪ್ರಾಥಮಿಕ ಸಮೂಹದ ಲಕ್ಷಣಗಳನ್ನು ನೋಡೋಣ. ಏನಪ್ಪ ಪ್ರಾಥಮಿಕ ಸಮೂಹದ ಲಕ್ಷಣಗಳಂದಾಗ ಫಸ್ಟ್ ಪಾಯಿಂಟ್ ನೋಡ್ಬೋದು, ಪ್ರಾಥಮಿಕ ಸಂಬಂಧಗಳ ಪ್ರಾಧಾನ್ಯತೆ. ಪ್ರಾಥಮಿಕ ಸಂಬಂಧಗಳ ಪ್ರಾಧಾನ್ಯತೆ. ಇಲ್ಲಿ ಪ್ರಾಥಮಿಕ ಸಮೂಹಗಳಲ್ಲಿ ಪ್ರಾಥಮಿಕ ಸಂಬಂಧಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಅಂದರೆ ಮುಖಾಮುಖಿ ಸಂಬಂಧಗಳನ್ನು ನಾವಿಲ್ಲಿ ನೋಡ್ಬೋದು. ಉದಾಹರಣೆ ನೋಡ್ಬೋದು, ಕುಟುಂಬದಲ್ಲಿ, ನೆರೆಹೊರೆಯಲ್ಲಿ ಪ್ರತಿನಿತ್ಯ ಪ್ರಾಥಮಿಕಕ್ಕೆ ಬೆಳಗ್ಗೆಯಿಂದ ಸಂಜೆ ತನಕ ಕೂಡ ನಾವು ಜನರ ಮುಖವನ್ನು ನೋಡ್ತಾ ಹೋಗ್ತೀವಿ, ಮಾತಾಡಿಸ್ತಾ ಹೋಗ್ತೀವಿ. ಈ ಪ್ರಾಥಮಿಕ ಸಂಬಂಧಗಳನ್ನು ಕುಟುಂಬ ಅಥವಾ ಗೆಳೆಯರ ಮೂಲಕ, ನೆರೆಹೊರೆ, ಅಕ್ಕಪಕ್ಕದ ಜೊತೆಗೆ ನಮ್ಮ
ಈ ಚಿಕ್ಕ ಸಮುದಾಯದಲ್ಲಿ ಈ ಗ್ರಾಮಗಳಲ್ಲಿ ಏನು ಮಾಡ್ತೀವಿ, ಅವರೆಲ್ಲರನ್ನು ಕೂಡ ನಾವು ಪ್ರತಿನಿತ್ಯ ಮಾತಾಡಿಸಿ ಮುಖಾಮುಖಿ ಸಂಬಂಧಗಳನ್ನ ಪ್ರಾಧಾನ್ಯತೆಯನ್ನು ನೋಡ್ತೇವೆ. ಇಲ್ಲಿ ಸಂಬಂಧಗಳು ಅನ್ನೋದು ಅನ್ಯೋನ್ಯತೆಯಿಂದ ಕೂಡಿರುತ್ತೆ. ಈ ಅನ್ಯೋನ್ಯತೆ ಅನ್ನೋದು ಹೆಚ್ಚಾಗಿರೋದ್ರಿಂದ ಏನಾಗುತ್ತೆ, ಇಲ್ಲಿ ಸಂಬಂಧಗಳು ಕೂಡ ಬಲಿಷ್ಠವಾಗಿರುತ್ತೆ. ಅರ್ಥ ಆಗ್ತಿದೆ ವಿದ್ಯಾರ್ಥಿಗಳ? ಪ್ರಾಥಮಿಕ ಸಂಬಂಧಗಳ ಪ್ರಾಧಾನ್ಯತೆ ಅಂದಾಗ ಉದಾಹರಣೆ ಕುಟುಂಬ, ನೆರೆಹೊರೆ, ಗೆಳೆಯರ ಬಳಗದಲ್ಲಿ ನೋಡ್ತೀವಿ, ಇಲ್ಲಿ ಪ್ರತಿದಿನ ಒಬ್ಬರಿಗೊಬ್ಬರು ನಮ್ಮ ಮುಖವನ್ನು ನೋಡ್ತಾ ಹೋಗ್ತೀವಿ, ಮಾತಾಡಿಸ್ತಾ ಹೋಗ್ತೀವಿ. ಇದರಿಂದ ಏನಾಗುತ್ತೆ, ಪ್ರಾಥಮಿಕ ಸಂಬಂಧಗಳು ಅನ್ನೋದು ಬಲಿಷ್ಠವಾಗ್ತಾ ಹೋಗುತ್ತೆ. ಅದೇ ಸಿಟಿಗಳಿಗೆ ಹೋಲಿಕೆ ಮಾಡಿಕೊಂಡಾಗ, ನಗರಗಳಿಗೆ ಹೋಲಿಕೆ ಮಾಡಿಕೊಂಡಾಗ ಇಲ್ಲಿ ಏನಾಗಿದೆ, ಅಲ್ಲಿನ ಪ್ರಾಥಮಿಕ ಸಂಬಂಧಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಮುಖಾಮುಖ ನೋಡಲಿಕ್ಕೆ ಸಂಬಂಧ ಇಲ್ಲ. ಅಲ್ಲಿ ಮುಖಾಮುಖಿ ಸಂಬಂಧ ಬರೀ ದೂರದಿಂದ ಈ ಕಡೆ ದಿಕ್ಕಿನಿಂದ ಅವರಿದ್ದಾರೆ, ಈ ಕಡೆ ಇನ್ನೊಂದು ದಿಕ್ಕಿನಲ್ಲೇ ಇನ್ನೊಬ್ರು ಇರ್ತಾರೆ. ಅಂದ್ರೆ ಸಂಬಂಧಗಳು ಗ್ರಾಮೀಣ ಭಾಗದಲ್ಲಿ ಏನಾಗುತ್ತೆ, ಕುಟುಂಬ ನೆರೆಹೊರೆಗಳಲ್ಲಿ ಅನ್ಯೂನ್ಯತೆ ಅನ್ನೋದು ಹೆಚ್ಚಾಗಿರುತ್ತೆ. ಅರ್ಥ ಆಗಿದೆ ವಿದ್ಯಾರ್ಥಿಗಳು ಇದು? ಓಕೆ, ನೆಕ್ಸ್ಟ್ ನೋಡೋಣ ಚಿಕ್ಕ ಗಾತ್ರ. ಇಲ್ಲಿ ಪ್ರಾಥಮಿಕ ಸಂಬಂಧ ಅನ್ನೋದು ಏನಾಗಿದೆ, ಗಾತ್ರದಲ್ಲಿ ಚಿಕ್ಕದಾಗಿದೆ. ಉದಾಹರಣೆ ನೋಡ್ಬೋದು, ಕುಟುಂಬ, ನೆರೆಹೊರೆ, ಗೆಳೆಯರ ಮೂಲಕ ಚಿಕ್ಕ ಸಮುದಾಯಗಳೇನಿದ್ದಾವೆ ಚಿಕ್ಕ ಗಾತ್ರದಲ್ಲಿದ್ದಾವೆ. ನಮ್ಮ ಕುಟುಂಬ ಚಿಕ್ಕದಾಗಿರುತ್ತೆ, ಅಥವಾ ಈ ಗೆಳೆಯರ ಒಳಗೆ ನಮ್ಮ ಸ್ನೇಹಿತ ಫ್ರೆಂಡ್ಸ್ ಸರ್ಕಲ್ ಅಂತ ಏನಿದೆ ನಮ್ಮದು ಚಿಕ್ಕದಾಗಿರುತ್ತೆ. ಇದು ಚಿಕ್ಕದಾಗಿರೋದ್ರಿಂದಲೇ ಸಂಬಂಧಗಳು ಹೆಚ್ಚು ಬಲಿಷ್ಠವಾಗಿರಲಿಕ್ಕೆ ಒಂದು ಮೂಲ ಕಾರಣ. ಇಲ್ಲಿ ಬಲಿಷ್ಠವಾಗಿರ್ಬೇಕಾದ್ರೆ ಜಾಸ್ತಿ ಜನಸಂಖ್ಯೆ ಏನಾಗುತ್ತೆ, ಈ ವೈಷಮ್ಯಗಳು, ಕಲಹಗಳು ಕೊಡ್ತಾ ಹೋಗ್ತವೆ, ಸಂಘರ್ಷಗಳು ನಡೆಯುತ್ತೆ. ಕುಟುಂಬ ದೊಡ್ಡದಾಗಿದ್ರು ಕೂಡ ಕೆಲಸ ಮಾಡಿಲ್ಲ, ಅದು ಇನ್ನೊಂದು ಏನಾದರೂ ಹೇಳ್ಕೊಂತ ಜಗಳವನ್ನ, ವೈಷಮ್ಯಗಳನ್ನ ನೋಡ್ತಾ ಹೋಗ್ತೀವಿ. ಆದರೆ ಅಪ್ಪ ಅಮ್ಮ ಮಕ್ಕಳು ಇರೋದ್ರಿಂದ ಏನಾಯಿತು, ಇಲ್ಲಿ ಪ್ರಾಥಮಿಕ ಸಮೂಹಗಳು ಚಿಕ್ಕ ಗಾತ್ರದಲ್ಲಿದ್ದಾವೆ. ಹಾಗೆ ಗೆಳೆಯರ ಬಳಗ ಅಂದಾಗ ಒಂದು 20-30 ಜನ ಫ್ರೆಂಡ್ಸ್ ಇರಲಿಕ್ಕೆ ಸಾಧ್ಯ ಇಲ್ಲ. ಜಸ್ಟ್ ಒಂದು 4-5 ಜನ ಫ್ರೆಂಡ್ಸ್ಗಳನ್ನು ನಾವು ನೋಡ್ಬೋದು. ಅಂದರೆ ಇಷ್ಟು ಜನ ಕಡಿಮೆ ಸಂಖ್ಯೆ ಇರೋದ್ರಿಂದ, ಗಾತ್ರದಲ್ಲಿ ಚಿಕ್ಕದಾಗಿರೋದ್ರಿಂದ ಇಲ್ಲಿನ ಪ್ರಾಥಮಿಕ ಸಂಬಂಧಗಳೇನಾಗಿದ್ದಾವೆ, ಬಲಿಷ್ಠವಾಗಿದ್ದಾವೆ. ನಾವು ನಮ್ಮವರೆಂಬ ಅನ್ಯೂನ್ಯತೆ ಅನ್ನೋದು ಹೆಚ್ಚಾಗಿರುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ ಪ್ರಾಥಮಿಕ ಸಂಬಂಧ ಮತ್ತೊಂದು ಲಕ್ಷಣ ಅಂದಾಗ ಭೌತಿಕ ಸಾಮೀಪ್ಯ. ಭೌತಿಕ ಸಾಮೀಪ್ಯ ಅಂದಾಗ ಪ್ರಾಥಮಿಕ ಸಮೂಹಗಳು ಏನು ಮಾಡ್ತವೆ, ಒಂದು ನಿರ್ದಿಷ್ಟವಾದಂಥ ಭೌತಿಕ ಸ್ಥಳವನ್ನು ಆಕರ್ಷಿಸಿದವೆ. ಉದಾಹರಣೆ ನೋಡ್ಬೋದು, ಕುಟುಂಬ ಒಂದು ನಿರ್ದಿಷ್ಟ ಸ್ಥಳದಲ್ಲಿದೆ, ಹಾಗೆ ನೆರೆಹೊರೆ ಅದರ ಅಕ್ಕಪಕ್ಕದಲ್ಲಿರುತ್ತೆ. ನೆರೆಹೊರೆ ಅಂದರೆ ಇದಕ್ಕೆ ತನ್ನದೇ ಆದ ಒಂದು ನಿರ್ದಿಷ್ಟ ಸ್ಥಳವನ್ನು ಇರೋದ್ರಿಂದ ಏನಾಗುತ್ತೆ, ಈ ಪ್ರಾಥಮಿಕ ಸಂಬಂಧಗಳು ತುಂಬ ಆಳವಾಗಿ ಬೇರೂರಿದವು. ಈ ಕುಟುಂಬ ಏನಾದರೂ ಅಥವಾ ಚೇಂಜಸ್ ಆಗೋದಿಲ್ಲ, 1-2 ತಿಂಗಳಿಗೆ ಅಥವಾ 3 ತಿಂಗಳಿಗೆ ಒಂದ್ಸರಿ ಚೇಂಜಸ್ ಆಗೋದಿಲ್ಲ. ಇಲ್ಲಿ ಚಿಕ್ಕದಾಗಿರೋದ್ರಿಂದ ಇಲ್ಲಿ ಏನಾಗುತ್ತೆ, ಒಂದು ನಿರ್ದಿಷ್ಟವಾದ ಸ್ಥಳವನ್ನು ಒಳಗೊಂಡಿದ್ದಾವೆ. ಕುಟುಂಬ ಒಂದು ಸ್ಥಳ ಇದೆ, ಗೆಳೆಯರ ಒಳಗೂ ನಮ್ಮದೇ ಆದಂಥ ನಮ್ಮೂರಿನ ಒಂದು ಫ್ರೆಂಡ್ ಸರ್ಕಲ್ ಇರುತ್ತೆ, ಹಾಗೆ ನೆರೆಹೊರೆ ತಕ್ಷಣ ನಮ್ಮ ಅಕ್ಕಪಕ್ಕದವರು ಕೂಡ ಏನು ಮಾಡ್ತಾರೆ, ಒಂದು ನಿರ್ದಿಷ್ಟ ಸ್ಥಳದಲ್ಲಿರುತ್ತೆ. ಇದರಿಂದ ಏನಾಗುತ್ತೆ, ಈ ನಿರ್ದಿಷ್ಟವಾದಂಥ ಒಂದು ಭೌತಿಕ ಸ್ಥಳ ಇರೋದ್ರಿಂದ ನಾವೆಲ್ಲರೂ ಕೂಡ ಜೊತೆ ಕೂತ್ಕೊಂಡು ಊಟ ಮಾಡ್ತೀವಿ, ಹಾಗೆ ಜೊತೆಯಲ್ಲಿ ಆಟ ಆಡ್ತೀವಿ, ಜೊತೆ ಕೂತ್ಕೊಂಡು ಕೆಲಸವನ್ನು ಮಾಡ್ತೀವಿ. ಈ ಕೆಲಸವನ್ನು ಮಾಡೋದ್ರಿಂದ, ಊಟ ಮಾಡೋದ್ರಿಂದ ಅನ್ಯೂನ್ಯತೆ ಅನ್ನೋದು ಮುಖಾಮುಖಿ ನೋಡ್ಕೊಳ್ತಾ ನಾವು ಊಟ ಮಾಡ್ಕೊಳ್ತಾ ಅಥವಾ ಕೆಲಸ ಮಾಡೋದ್ರಿಂದ ಏನಾಗುತ್ತೆ, ನಮ್ಮಲ್ಲಿ ಅನ್ಯೂನ್ಯತೆ ಅನ್ನೋದು ಹೆಚ್ಚಾಗಿದೆ. ಓಕೆ, ನೆಕ್ಸ್ಟ್ ನೋಡೋಣ ಸಮೂಹದ ಶಾಶ್ವತತೆ. 4th ಪಾಯಿಂಟ್ ನೋಡ್ಬೋದು. ಪ್ರಾಥಮಿಕ ಸಮೂಹದ ಮತ್ತೊಂದು ಲಕ್ಷಣ ಅಂದಾಗ ಸಮೂಹದ ಶಾಶ್ವತತೆ. ಈ ಪ್ರಾಥಮಿಕ ಸಮೂಹಗಳಂತ ಏನಾಗಿದ್ದಾವೆ, ಈ ಸಂಬಂಧಗಳು ಪ್ರಾಥಮಿಕತೆ ಇದ್ದರೂ ಕೂಡ ಶಾಶ್ವತವಾದಂಥ ಸಂಬಂಧಗಳನ್ನು ಒಳಗೊಂಡಿದ್ದಾರೆ. ಇದಕ್ಕೆ ಟೈಮ್ ಅನ್ನೋದು ಅಥವಾ ಎಕ್ಸ್ಪೈರ್ ಡೇಟ್ ಅನ್ನೋದು ಇರಲಿಕ್ಕೆ ಸಾಧ್ಯ ಇಲ್ಲ. ಸುಮಾರು ದೀರ್ಘಕಾಲದವರೆಗೂ ಕೂಡ ಶಾಶ್ವತವಾಗಿ ಇರುವಂಥ ಸಮೂಹಗಳಾಗಿವೆ. ಉದಾಹರಣೆ ಕುಟುಂಬ, ನೆರೆಹೊರೆ, ಗೆಳೆಯರ ಬಳಗ ಇವೆಲ್ಲ ಏನಾಗಿದ್ದಾವೆ, ಶಾಶ್ವತವಾಗಿರುವಂಥ ಸಮೂಹಗಳು. ಕುಟುಂಬ ಸುಮಾರು ಒಂದು 20 ವರ್ಷದಿಂದ ಇದೆ, ಮುಂದೆ ಇನ್ನೂ ಒಂದು 50 ವರ್ಷದ ತನಕ ಏನಾಗುತ್ತೆ, ಈ ಸಮೂಹಗಳು ಇರ್ತವೆ. ಆದರೆ ಇನ್ನು ನಶಿಸಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಶಾಶ್ವತವಾಗಿರುವಂಥ ಪ್ರಾಥಮಿಕ ಸಂಬಂಧಗಳನ್ನು ಇದು ನಾವು ನೋಡ್ಬೋದು. ಅಂದರೆ ಈ ಪ್ರಾಥಮಿಕ ಸಮೂಹಗಳನ್ನು ನೋಡಿದ್ರೆ ಈ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಇರೋದ್ರಿಂದ, ಭೌತಿಕ ಸಾಮೀಪ್ಯತೆ ಇರೋದ್ರಿಂದ ಏನಾಗಿದೆ, ಅವರಲ್ಲಿ ಸ್ನೇಹ ಪರತೆ ಹೆಚ್ಚಾಗಿರುತ್ತೆ. ನಾವೇನಾದರೂ ಒಂದು ವಾರ ಇಲ್ಲಿ ಇದ್ದರೆ ಇನ್ನೊಂದು ವಾರ ನಮ್ಮ ರಿಲೇಷನ್ ಊರಿಗೆ ಹೋದ್ವಿ ಅಂದರೆ ಇಲ್ಲಿ ಪ್ರಾಥಮಿಕ ಸಂಬಂಧಗಳು ಬಲಿಷ್ಠವಾಗಿರಲಿಕ್ಕೆ ಸಾಧ್ಯ ಇಲ್ಲ. ನಾವು ಒಂದೇ ಊರಿನಲ್ಲಿ ಇರೋದ್ರಿಂದ, ಒಂದು ನಿರ್ದಿಷ್ಟ ಸ್ಥಳದಲ್ಲಿರೋದ್ರಿಂದ ಇಲ್ಲಿ ಭೌತಿಕ ಸಾಮೀಪ್ಯ ಇರೋದ್ರಿಂದ ನಮ್ಮಲ್ಲಿ ಸಮಾನ ಹಿನ್ನೆಲೆ ಇರುತ್ತೆ, ಹಾಗೆ ಅನ್ಯೂನ್ಯತೆ ಅನ್ನೋದು ಹೆಚ್ಚಾಗಿರುತ್ತೆ. ಅರ್ಥ ಇದೆ ವಿದ್ಯಾರ್ಥಿಗಳ? ಓಕೆ, ನೆಕ್ಸ್ಟು ಸಮಾನ ಹಿನ್ನೆಲೆ. ಈ ಪ್ರಾಥಮಿಕ ಸಮೂಹದಲ್ಲಿ ಏನಾಗಿದೆ, ಸಮಾನ ಹಿನ್ನೆಲೆಯನ್ನು ನೋಡ್ತಾ ಹೋಗ್ತೀವಿ. ಅಂದರೆ ಸಮಾನತೆಯನ್ನು ನಾವು ಹೆಚ್ಚಾಗಿ ನೋಡ್ಬೋದು. ಏನಪ್ಪ ಸಮಾನತೆ ಅಂದಾಗ ಇಲ್ಲಿ ನೋಡ್ಬೋದು, ನಾವೆಲ್ಲ ಗ್ರಾಮೀಣ ಜನ ಅಂದಾಗ ನಾವೆಲ್ಲರೂ ಕೂಡ ಒಟ್ಟಿಗೆ ಹಬ್ಬಗಳನ್ನು ಮಾಡ್ತಾ ಹೋಗ್ತೀವಿ. ಅವರ ಕಷ್ಟ ಸುಖಗಳಲ್ಲಿ ನಾವು ಸೇರ್ಕೊಳ್ತಾ ಹೋಗ್ತೀವಿ. ನಮ್ಮ ಮನೇಲಿ ಏನಾದರೂ ಕಷ್ಟ ಸುಖಗಳಿತ್ತು ಅಂದರೆ ಅವ್ರು ಏನು ಮಾಡ್ತಾರೆ,
ವಿಲೀನಗೊಳ್ತಾ ಹೋಗ್ತಾರೆ. ಇದರಿಂದ ಏನಾಯಿತು, ನಾವೆಲ್ಲ ಒಂದು ಎನ್ನುವಂಥ ಭಾವನೆ ಅವರಲ್ಲಿ ಮೂಡ್ತಾ ಹೋಗುತ್ತೆ. ಈ ಸಮಾನ ಹಿನ್ನೆಲೆ ಅನ್ನೋಂಥದ್ದು ನಾವು ನೋಡ್ಬೋದು ಎಲ್ಲಿ, ಅದರಲ್ಲೂ ಪ್ರಾಥಮಿಕ ಸಮೂಹಗಳಲ್ಲಿ ಮಾತ್ರ ನೋಡಲಿಕ್ಕೆ ಸಾಧ್ಯ. ಈ ಸಿಟಿಗಳಲ್ಲಿ ಹೋಗ್ಬಿಟ್ರೆ ಈ ಮಾಧ್ಯಮಿಕ ಸಮೂಹಗಳಲ್ಲಿ ಅಂದಾಗ ಅಲ್ಲಿ ಸಮಾನ ಹಿನ್ನೆಲೆ ಅನ್ನೋದು ಇರೋದಿಲ್ಲ. ಉದಾಹರಣೆ ಅಲ್ಲಿ ಈ ಒಬ್ಬ ಅಧಿಕಾರಿ, ಅವ್ರ ಕೆಳಗೆ ಒಬ್ಬ ವರ್ಕರ್ಸ್ ಇರ್ತಾರೆ, ಕೆಲಸಗಾರರು ಇರ್ತಾರೆ. ಇಲ್ಲಿ ಸಮಾನತೆ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಗ್ರಾಮ ಅಂದ ತಕ್ಷಣ ಆ ಗ್ರಾಮದ ಜನ ಸಾಮಾನ್ಯವಾಗಿ ಎಲ್ಲರೂ ಕೂಡ ಒಂದೇ ಅನ್ನೋ ಭಾವನೆಯಲ್ಲಿ ಅವರು ಇರ್ತಾರೆ. ಹಾಗಾಗಿ ಅವರೆಲ್ಲ ಉದ್ದೇಶ ಅಷ್ಟೇ, ಎಲ್ಲರ ಅಭಿವೃದ್ಧಿಗೋಸ್ಕರ, ತಮ್ಮ ಕುಟುಂಬದ ಅಭಿವೃದ್ಧಿಗೋಸ್ಕರ ಕುಟುಂಬದ ಸದಸ್ಯರು ದುಡಿತಾ ಹೋಗ್ತಾರೆ. ನೆರೆಹೊರೆಯವರು ಕೂಡ ಅಷ್ಟೇ, ಅವರ ಎಲ್ಲರೂ ಕೂಡ ಅಕ್ಕಪಕ್ಕದವರು ಸೇರ್ಕೊಂಡ್ಬಿಟ್ಟು ಹೇಳ್ತಾರೆ, ಒಟ್ಟಿಗೆ ಕೆಲಸವನ್ನು ಮಾಡೋದು ಇದು ಪ್ರಮುಖವಾದ ಉದ್ದೇಶ ಆಗಿದೆ. ಹಾಗಾಗಿ ಇಲ್ಲಿ ಸಮಾನ ಒಂದು ಗುರಿ ಉದ್ದೇಶಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಬರ್ತವೆ, ಸಮಾನ ಹಿನ್ನೆಲೆಯಲ್ಲಿ ಜನ ಕೆಲಸವನ್ನು ಮಾಡ್ತಾ ಇದ್ದಾರೆ. ಓಕೆ, ಅದರಲ್ಲಿ ಲಾಸ್ಟ್ ಪಾಯಿಂಟ್ ಮಾಡೋಣ. ಪ್ರಾಥಮಿಕ ಸಮೂಹದ ಮತ್ತೊಂದು ಲಕ್ಷಣ ಅಂದರೆ ಹಿತಾಸಕ್ತಿಗಳಲ್ಲಿ ಸಮಭಾಗಿತ್ವ. ಇಲ್ಲಿ ಸದಸ್ಯರು ನೋಡ್ತಾರೆ ಪ್ರಾಥಮಿಕ ಸಮೂಹಗಳಲ್ಲಿ ಏನೇನೆಲ್ಲ ಯೋಚನೆ ಮಾಡ್ತಾರೆ, ಹಾಗೆ ಎಲ್ಲರೂ ಕೂಡ ದುಡಿತಾರೆ. ಅಂದರೆ ಒಬ್ಬರ ಕಷ್ಟ ಸುಖಗಳಲ್ಲಿ ಹಿತಾಸಕ್ತಿಗಳಲ್ಲಿ ವಿಲೀನಗೊಂಡು ಅವರೆಲ್ಲ ಒಟ್ಟಾಗಿ ದುಡಿತಾ ಹೋಗ್ತಾರೆ, ಎಲ್ಲರ ಅಭಿವೃದ್ಧಿಗೋಸ್ಕರ, ಎಲ್ಲರ ಕ್ಷೇಮಕ್ಕೋಸ್ಕರ. ಇಲ್ಲಿ ದುಡಿಯುವುದು ಅಥವಾ ಅವರ ಕಷ್ಟ ಸುಖಗಳಲ್ಲಿ ಸೇರಿಕೊಂಡು ಅವರಿಗೆ ಸಹಕಾರವನ್ನು ನೀಡುವುದು, ಕೆಲಸವನ್ನು ಮಾಡ್ತಿದ್ರೆ ಜಮೀನಲ್ಲಿ ಅಂದಾಗ ಇವರು ಕೂಡ ಕೈ ಜೋಡಿಸಿ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಅಂದರೆ ಅವರ ಕಷ್ಟ ಸುಖಗಳಲ್ಲಿ ಸೇರಿಕೊಂಡು ಅಭಿವೃದ್ಧಿ ಆಗೋದ್ರಿಂದ ಏನಾಗುತ್ತೆ, ಇಲ್ಲಿ ಪ್ರಾಥಮಿಕ ಸಂಬಂಧದಲ್ಲಿ ಅಭಿವೃದ್ಧಿ ಅಥವಾ ನಾವು ನಮ್ಮರೆಂಬ ಭಾವನೆ ಅನ್ಯೂನ್ಯತೆ ಅನ್ನೋದು ಹೆಚ್ಚಾಗಿ ಬೆಳೀಲಿಕ್ಕೆ ಒಂದು ಪ್ರಮುಖ ಅಂಶವಾಗಿದೆ. ಅರ್ಥ ಇದರಲ್ಲಿ ವಿದ್ಯಾರ್ಥಿಗಳು ಇಷ್ಟು ಪ್ರಾಥಮಿಕ ಸಮೂಹದ ಲಕ್ಷಣಗಳು. ಓಕೆ, ನಾವು ನೆಕ್ಸ್ಟ್ ನೋಡೋಣ. ಓಕೆ ವಿದ್ಯಾರ್ಥಿಗಳೇ, ಈಗ ಈ ಪ್ರಾಥಮಿಕ ಲಕ್ಷಣ ಬಗ್ಗೆ ತಿಳಿದುಕೊಂಡಿದ್ದೇನೆ. ಹೀಗೆ ಮತ್ತೊಂದು ಮಾಧ್ಯಮಿಕ ಸಮೂಹ ಅಂದರೆ ಏನು ನಾವು ನೋಡ್ಬೋದು. ಮಾಧ್ಯಮಿಕ ಸಮೂಹ, ಅದರ ಅರ್ಥ, ವ್ಯಾಖ್ಯೆ, ಅದರ ಲಕ್ಷಣಗಳ ಬಗ್ಗೆ ನಾವು ನೋಡೋಣ. ಇಲ್ಲಿ ಪ್ರಾಥಮಿಕ ಸಮೂಹ ನಿಮಗೆ ಅರ್ಥ ಆಗಿದ್ರೆ ಅದರ ವಿರುದ್ಧವಾಗಿ ಮಾಧ್ಯಮಿಕ ಸಮೂಹಗಳನ್ನು ನಾವಿಲ್ಲಿ ನೋಡ್ಬೋದು. ಏನಪ್ಪ ಮಾಧ್ಯಮಿಕ ಸಮೂಹಗಳು ಅಂದಾಗ, ಆಧುನಿಕ ಈ ಮಾಧ್ಯಮಿಕ ಸಮೂಹಗಳನ್ನು ಹೆಚ್ಚಾಗಿ ನೋಡ್ಬೋದು ಆಧುನಿಕ ಕೈಗಾರಿಕಾ ಪ್ರದೇಶಗಳಲ್ಲಿ, ನಗರಗಳಲ್ಲಿ, ನಗರ ಸಮುದಾಯಗಳಲ್ಲಿ ಹೆಚ್ಚಾಗಿ ಈ ಮಾಧ್ಯಮಿಕ ಸಮೂಹಗಳನ್ನು ನಾವಿಲ್ಲಿ ನೋಡ್ಬೋದು. ಅಂದರೆ ಇವರನ್ನ ವಿಶೇಷ ಆಸಕ್ತಿ ಸಮೂಹಗಳಂತಲೂ ಕೂಡ ಕರಿತೀವಿ. ಮಾಧ್ಯಮಿಕ ಸಮೂಹಗಳನ್ನ ವಿಶೇಷ ಆಸಕ್ತಿ ಸಮೂಹಗಳಂತಲೂ ಕೂಡ ಕರಿತೀವಿ. ಏನಪ್ಪ ವಿಶೇಷ ಆಸಕ್ತಿ ಅಂದರೆ ಡಿಫರೆಂಟ್ ಆಗಿ ಒಬ್ಬರನ್ನ ಆಸಕ್ತಿಗಳು ವಿರುದ್ಧವಾಗಿರ್ತವೆ. ನನಗಿರುವಂಥ ಆಸಕ್ತಿ ಇನ್ನೊಬ್ಬರಿಗೆ ಕೂಡ ಅದೇ ಇರೋದಿಲ್ಲ, ಅವರ ಆಸಕ್ತಿಗಳು ಚೇಂಜಸ್ ಆಗಿರ್ತವೆ. ಆದರೆ ಪ್ರಾಥಮಿಕ ಸಮೂಹದಲ್ಲಿ ಆಸಕ್ತಿಗಳು ಒಂದೇ ರೀತಿಯಲ್ಲಿ ಇರ್ತವೆ. ಹಾಗೆ ಈ ಮಾಧ್ಯಮಿಕ ಸಮೂಹ ಆಗಿರೋದಂದ್ರೆ ನಾವಿಲ್ಲಿ ಅದರ ಅರ್ಥವನ್ನು ನೋಡ್ಬೋದು, ಒಂದು ವ್ಯಾಖ್ಯಾನ ನೋಡ್ಬೋದು. ಆಗ್ಬರ್ನ್ ಮತ್ತು ನೀಮ್ ಕಾಫ್ ಅವರು ಹೇಳ್ತಾ ಹೋಗ್ತಾರೆ. ಆಗ್ಬರ್ನ್ ಮತ್ತು ನೀಮ್ ಕಾಫ್ ಅವರು ಹೇಳ್ತಾ ಹೋಗ್ತಾರೆ ಮಾಧ್ಯಮಿಕ ಸಮೂಹ ಅಂದ್ರೆ ಏನು ಅಂತಂದು, ಅನ್ಯೂನ್ಯತೆಯ ಕೊರತೆ ಇರುವ ಅನುಭವವನ್ನು ನೀಡುವಂಥ ಸಮೂಹಗಳನ್ನು ಮಾಧ್ಯಮಿಕ ಸಮೂಹಗಳೆಂದು ಕರಿತೀವಿ. ಅಂದರೆ ಅನ್ಯೂನ್ಯತೆಯ ಕೊರತೆ ಇರುವ ಅನುಭವವನ್ನು ನೀಡುವಂಥ ಸಮೂಹಗಳಿಗೆ ಮಾಧ್ಯಮಿಕ ಸಮೂಹ ಅಂತಂದು ಕರೀತಾರೆ. ಇಲ್ಲಿ ನಮಗೆ ಅನ್ಯೂನ್ಯತೆ ಕೊರತೆ ಇದೆ, ನಮಗೆ ಏನು ಅನ್ನೋದು ಗೊತ್ತಿಲ್ಲ, ಪ್ರೀತಿ ವಿಶ್ವಾಸ ಅನ್ನೋದು ನಮ್ಮಲ್ಲಿ ಇಲ್ಲ, ಅನ್ಯೂನ್ಯತೆ ಕೊರತೆ ಇದೆ, ಇಲ್ಲಿ ಕಷ್ಟ ಸುಖಗಳಲ್ಲಿ ಭಾಗಿಯಾಗೋದು ಇಲ್ಲ. ಆದರೆ ಅನುಭವವನ್ನು ನೀಡುವಂಥ ಸಮೂಹಗಳಿದ್ದಾವೆ. ಯಾವುದಪ್ಪ ಅನ್ನೋದನ್ನು ನಾವು ನೋಡ್ಬೋದು. ಇಲ್ಲಿ ಪ್ರಮುಖವಾಗಿ ಉದಾಹರಣೆ ಕೊಡ್ಬೋದು. ಮಾಧ್ಯಮಿಕ ಸಮೂಹಕ್ಕೆ ಉದಾಹರಣೆ ಕಾರ್ಖಾನೆ, ಕಾಲೇಜು, ರಾಜಕೀಯ ಪಕ್ಷಗಳು, ಕಾರ್ಮಿಕ ಸಂಘಗಳಲ್ಲಿ ಉದಾಹರಣೆ ಕೊಡ್ಬೋದು. ಮಾಧ್ಯಮಿಕ ಸಮೂಹಕ್ಕೆ ಉದಾಹರಣೆ ಅಂತ. ಆದರೆ ಇಲ್ಲಿ ನೋಡ್ಬೋದು ಅನ್ಯೂನ್ಯತೆಯ ಕೊರತೆ ಇದೆ. ಇಲ್ಲಿ ಪ್ರೀತಿ ವಿಶ್ವಾಸ ನಂಬಿಕೆಗಳಲ್ಲಿ ಇಲ್ಲ, ಕೊರತೆ ಇದೆ, ಅವರಲ್ಲಿ ಎದ್ದು ಕಾಣ್ತಾ ಇದೆ, ನಾವು ನಮ್ಮವರೆಂಬ ಭಾವನೆ ಇಲ್ಲ. ಹಾಗಾಗಿ ಅನುಭವವನ್ನು ನೀಡ್ತಾ ಹೋಗ್ತೇವೆ ಇಲ್ಲಿನ ಜನರಿಗೆ. ಇಲ್ಲಿ ನೋಡ್ಬೋದು ಕಾರ್ಖಾನೆ, ಅಲ್ಲಿರುವಂಥ ಕೆಲಸಗಾರರಿಗೆ ಅನುಭವ ನೀಡ್ತಾ ಹೋಗ್ತೀವಿ, ಈ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕು, ನಿನ್ನ ಕೆಲಸ ಇದು ಅಂತ. ಶಾಲೆ ಕಾಲೇಜುಗಳಲ್ಲಿ ನಿಮ್ಗೇನು ಗೊತ್ತಿರೋದಿಲ್ಲ, ನಾವೇನು ಮಾಡ್ತೀವಿ, ಸರಿಯಾದ ರೀತಿಯಲ್ಲಿ ನಿಮಗೆ ಶಿಕ್ಷಣವನ್ನು ನೀಡೋದ್ರ ಮೂಲಕ ಅನುಭವವನ್ನು ನೀಡ್ತಾ ಹೋಗ್ತೀವಿ, ಒಳ್ಳೆಯದನ್ನು ಕೆಟ್ಟದ್ದು ಬಗ್ಗೆ ತಿಳಿಸ್ತಾ ಹೋಗ್ತೀವಿ. ಹಾಗೆ ರಾಜಕೀಯ ಪಕ್ಷಗಳು, ರಾಜಕೀಯಕ್ಕೆ ಯಾರು ಕೂಡ ಹುಟ್ಟಿದ ವ್ಯಕ್ತಿಗಳು ರಾಜಕೀಯ ಪಕ್ಷಕ್ಕೆ ಸೇರೋದಿಲ್ಲ, ನಂತರದಲ್ಲಿ ಏನಂತೆ ಅನುಭವ ಪಡ್ಕೊಂಡ ನಂತರ ರಾಜಕೀಯ ಪಕ್ಷಕ್ಕೆ ಸೇರ್ತಾ ಹೋಗ್ತಾರೆ. ಅಂದರೆ ಇಲ್ಲಿ ಅನುಭವದ ಕೊರತೆ ಇದೆ, ಅನ್ಯೂನ್ಯತೆಯ ಕೊರತೆ ಇದೆ, ಅನುಭವವನ್ನು ನೀಡುವಂಥ ಸಮೂಹಗಳಂತ ಯಾವಿದ್ದಾವೆ ಅವುಗಳನ್ನು ಮಾಧ್ಯಮಿಕ ಸಮೂಹಗಳಂತಂದು ನಾವಿಲ್ಲಿ ಕರಿಬಹುದು. ಹಾಗೆ ರಿಚರ್ಡ್ ಟಿ ಶಾಪರ್ ಅವರು ಹೇಳ್ತಾ ಹೋಗ್ತಾರೆ ಮಾಧ್ಯಮಿಕ ಸಮೂಹ ಅಂದರೆ ಏನು ಒಂದು ಡೆಫಿನೇಷನ್ ಹೋಗ್ಬೋದು. ವೈಯಕ್ತಿಕ
ಅವೈಯಕ್ತಿಕ ಸ್ವರೂಪದ ಸಮೂಹವನ್ನು ಮಾಧ್ಯಮಿಕ ಸಮೂಹ ಅಂತ ಕರೀತಾರೆ. ಇಲ್ಲಿ ರಿಚರ್ಡ್ ಶಾರ್ಪರ್ ಅವರು ಹೇಳ್ತಾ ಹೋಗ್ತಾರೆ, ಔಪಚಾರಿಕ ಅವೈಯಕ್ತಿಕ ಸ್ವರೂಪದ ಸಮೂಹಗಳನ್ನು ಮಾಧ್ಯಮಿಕ ಸಮೂಹ ಅಂತ ಕರೀತಾರೆ. ಓಕೆ, ನಿಮಗೆ ಸರಳವಾಗಿ ಹೇಳೋದು ಮಾಧ್ಯಮಿಕ ಸಮೂಹ ಅಂದರೆ ಏನು ಅನ್ನೋದಂದ್ರೆ ಸರಳವಾಗಿ ಹೇಳ್ಬೋದು ನಿಮಗೆ. ಇಲ್ಲಿ ಪ್ರಾಥಮಿಕ ಸಮೂಹಗಳನ್ನು ಬಿಟ್ಟು ಉಳಿದಂತೆ ಎಲ್ಲ ಸಮೂಹಗಳು ಮಾಧ್ಯಮಿಕ ಸಮೂಹಗಳಾಗಿವೆ. ಪ್ರಾಥಮಿಕ ಸಮೂಹಗಳಂತ ಇರ್ತವೆ ಈ ಕುಟುಂಬ, ಶಾಲೆ, ನೆರೆಹೊರೆ, ಗ್ರಾಮಗಳನ್ನು ಬಿಟ್ಟು, ಚಿಕ್ಕ ಸಮುದಾಯಗಳನ್ನು ಬಿಟ್ಟು ಉಳಿದಂತೆ ಎಲ್ಲ ಸಮುದಾಯಗಳನ್ನು ಮಾಧ್ಯಮಿಕ ಸಮೂಹಗಳಂತದ್ದು ಕರಿಬಹುದು. ಅರ್ಥ ಇದೆಯಲ್ಲ ವಿದ್ಯಾರ್ಥಿಗಳು ನಿಮಗಿಷ್ಟು? ಓಕೆ, ಉದಾಹರಣೆ ನಿಮಗೆ ಕೇಳಿದ್ರೆ ಬರೀಬಹುದು. ಕಾರ್ಖಾನೆ, ಶಾಲೆ, ಕಾಲೇಜು, ರಾಜಕೀಯ ಪಕ್ಷಗಳು, ಕಾರ್ಮಿಕ ಸಂಘಗಳನ್ನು ಮಾಧ್ಯಮಿಕ ಸಮೂಹಕ್ಕೆ ನೀವು ಉದಾಹರಣೆಗೆ ಬರೀಬಹುದು. ಅರ್ಥ ಇದೆ? ಓಕೆ, ಈ ಮಾಧ್ಯಮಿಕ ಸಮೂಹದ ಲಕ್ಷಣಗಳ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಳೋಣ. ಮಾಧ್ಯಮಿಕ ಸಮೂಹದ ಲಕ್ಷಣ ಅಂದಾಗ ಮಾಧ್ಯಮಿಕ ಸಂಬಂಧಗಳ ಪ್ರಾಧಾನ್ಯತೆ. ಇಲ್ಲಿ ಪ್ರಾಥಮಿಕ ಸಂಬಂಧ ನೋಡ್ತಾ ಹೋಗ್ತೀವಿ, ಪ್ರಾಥಮಿಕ ಸಂಬಂಧಗಳ ಪ್ರಾಧಾನ್ಯತೆ ನೋಡ್ತಾ ಹೋಗ್ತೀವಿ. ನೇರವಾಗಿ ಮುಖಾಮುಖಿ ಸಂಬಂಧಗಳನ್ನ ನೋಡ್ತಾ ಹೋಗ್ತೀವಿ. ಅನ್ಯೋನ್ಯತೆ ಅನ್ನೋದು ಹೆಚ್ಚಾಗಿರುತ್ತೆ. ಆದರೆ ಮಾಧ್ಯಮಿಕ ಸಂಬಂಧದಲ್ಲಿ ಏನಾಗಿದೆ, ಮಾಧ್ಯಮಿಕ ಸಂಬಂಧಗಳು, ಇಲ್ಲಿ ಪ್ರಾಥಮಿಕ ಸಂಬಂಧಗಳಿಲ್ಲ. ಈ ವ್ಯಕ್ತಿ ಬೆಳೆದು ದೊಡ್ಡವರಾದ ಮೇಲೆ ಕೆಲಸಗಳಿಗೆ ಬೆಂಗಳೂರಿಗೆ ಹೋಗ್ತಾನೆ, ಅಲ್ಲಿ ಏನು ಮಾಡ್ತಾನೆ, ಮಾಧ್ಯಮಿಕ ಸಂಬಂಧಗಳು, ಮುಖಾಮುಖಿ ಸಂಬಂಧಗಳಿರೋದಿಲ್ಲ. ಫೋನ್ ಕಾಲ್ ಅಥವಾ ವಿಡಿಯೋ ಕಾಲ್ಗಳ ಮೂಲಕ ದೂರದಿಂದ ಇಷ್ಟು ಕೆಲಸವನ್ನು ನೀನು ಇವತ್ತು ಮಾಡಬೇಕು, ನಿನ್ನ ಕಾಲೇಜಿಗೆ ಬರಬೇಕು, ನಿನ್ನ ಅನ್ಯೋನ್ಯತೆ ನಮ್ಮ ಅನ್ಯೋನ್ಯತೆ ಅನ್ನೋದು ಹೆಚ್ಚಾಗಿರೋದಿಲ್ಲ. ಇಲ್ಲಿ ನೋಡ್ಬೋದು ನಾವು ಕಾರ್ಖಾನೆಗಳಲ್ಲಿ ಕಷ್ಟ ಸುಖ ಅಂದ ತಕ್ಷಣ ಯಾರು ಕೂಡ ಸ್ಪಂದಿಸೋದಿಲ್ಲ, ಅನ್ಯೋನ್ಯತೆ ಅನ್ನೋದು ಇರೋದಿಲ್ಲ. ಹಾಗೆ ಕಾಲೇಜುಗಳಲ್ಲಿ ನೋಡ್ತಾ ಹೋಗ್ತೀವಿ, ಗುರು ಶಿಷ್ಯರ ಸಂಬಂಧ, ತಂದೆ ತಾಯಿಯ ಸಂಬಂಧ, ತಂದೆ ತಾಯಿ ಮತ್ತು ಮಕ್ಕಳ ಸಂಬಂಧ ಮತ್ತು ಗುರು ಶಿಷ್ಯರ ಸಂಬಂಧ ಇಲ್ಲಿ ವಿಭಿನ್ನವಾಗಿದೆ. ಹಾಗಾಗಿ ಇಲ್ಲೇನಾಗಿದೆ, ಅನುಭವನ ನೀಡ್ತಾ ಹೋಗುತ್ತಷ್ಟೇ ಪ್ರಾಥಮಿಕ ಸಂಬಂಧಗಳನ್ನು ನಾವಿಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಮಾಧ್ಯಮಿಕ ಸಂಬಂಧಗಳು, ಶಾಲೆಗೆ ಬರಬೇಕು, ಪಾಠ ಕೇಳಬೇಕು, ಹೋಗ್ಬೇಕಷ್ಟೇ. ಇದು ಮಾಧ್ಯಮಿಕ ಸಂಬಂಧಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಕಾರ್ಖಾನೆಗಳಲ್ಲಿ ಕೆಲಸಕ್ಕೆ ಬರಬೇಕು, ಕೆಲಸ ಮಾಡ್ಕೋಬೇಕು, ಹೋಗ್ಬೇಕು. ಕಾರ್ಮಿಕ ಸಂಘಗಳಾಗಿರ್ಬೋದು ಅಥವಾ ರಾಜಕೀಯ ಪಕ್ಷಗಳು, ರಾಜಕೀಯಕ್ಕೆ ಬಂದ ಮೇಲೆ ಅಲ್ಲಿ ಕೆಲಸವನ್ನು ಮಾಡಬೇಕು, ಹೋಗ್ಬೇಕಷ್ಟೇ, ದುಡ್ಕೋಬೇಕು, ಹೋಗ್ಬೇಕು. ಇಲ್ಲಿ ಅನ್ಯೋನ್ಯತೆ ಸಂಬಂಧಗಳು ಇಲ್ಲಿ ಕಷ್ಟ ಅನ್ನೋದನ್ನ ಇಲ್ಲಿ ನಾವು ನೋಡ್ಬೋದು. ನೆಕ್ಸ್ಟ್, ಸಮೂಹದ ಗಾತ್ರ. ಮಾಧ್ಯಮಿಕ ಸಮೂಹದ ಮತ್ತೊಂದು ಲಕ್ಷಣ ಅಂದಾಗ ಸಮೂಹದ ಗಾತ್ರ. ಇಲ್ಲಿ ಮಾಧ್ಯಮಿಕ ಸಮೂಹಗಳು ಏನಂದರೆ ಗಾತ್ರದಲ್ಲಿ ವಿಶಾಲವಾಗಿದ್ದಾವೆ. ಪ್ರಾಥಮಿಕ ಸಮೂಹಗಳು ಚಿಕ್ಕ ಗಾತ್ರದಲ್ಲಿದ್ದಾವೆ, ಮಾಧ್ಯಮಿಕ ಸಮೂಹಗಳು ಏನಿದ್ದಾವೆ ದೊಡ್ಡ ಗಾತ್ರದಲ್ಲಿದ್ದಾವೆ. ನೋಡ್ಬೋದು ಇಲ್ಲಿ ಕುಟುಂಬ, ಗೆಳೆಯರ ಬಳಗ, ನೆರೆಹೊರೆ ಅನ್ನೋದು ಚಿಕ್ಕ ಗಾತ್ರದಲ್ಲಿದ್ದಾರೆ. ಶಾಲೆ, ಕಾಲೇಜು, ರಾಜಕೀಯ ಪಕ್ಷಗಳು, ಕಾರ್ಮಿಕ ಸಂಘಗಳು ಬೃಹತ್ ಗಾತ್ರದಲ್ಲಿದ್ದಾವೆ. ಇಲ್ಲಿ ಸಂಖ್ಯೆ ಅನ್ನೋದು ಕೂಡ ಹೆಚ್ಚಾಗಿರುತ್ತೆ. ಸಂಖ್ಯೆ ಹೆಚ್ಚಾಗಿರೋದ್ರಿಂದಲೇ ಇಲ್ಲಿ ಮಾಧ್ಯಮಿಕ ಸಂಬಂಧಗಳನ್ನು ನೋಡ್ತಾ ಹೋಗ್ತೀವಿ. ಅಂದರೆ ರಾಜಕೀಯ ಪಕ್ಷದಲ್ಲಿ ನೋಡೋದಾದ್ರೆ ರಾಜಕೀಯ ಪಕ್ಷದಲ್ಲಿ ಸಾಕಷ್ಟು ಲಕ್ಷಾಂತರ ಜನರುಗಳನ್ನು ನೋಡ್ತಾ ಹೋಗ್ತೀವಿ, ಒಂದಲ್ಲ ಎರಡಲ್ಲ. ಹಾಗೆ ಕಾರ್ಖಾನೆಗಳಲ್ಲಿ ನೋಡ್ತಿದ್ವಿ ಅನ್ನೋದಾದ್ರೆ ಕಾರ್ಖಾನೆಗಳಲ್ಲಿ ಸುಮಾರು ಲಕ್ಷಾಂತರ ಜನ ಕೂಲಿ ಕಾರ್ಮಿಕರ ಕೆಲಸವನ್ನ ಮಾಡ್ತಿದ್ದಾರೆ. ಹಾಗೆ ಶಾಲೆ ಕಾಲೇಜುಗಳಲ್ಲಿ ನೋಡಿದ್ರೆ ಸುಮಾರು ನೂರಾರು ಸಾವಿರಾರು ವಿದ್ಯಾರ್ಥಿಗಳು, ಹಾಗೆ ಶಿಕ್ಷಕರು, ಕೆಲಸಗಾರರನ್ನು ನಾವಿಲ್ಲಿ ನೋಡ್ಬೋದು. ಇದರಿಂದ ಏನಾಗ್ತಿದೆ, ಮಾಧ್ಯಮಿಕ ಸಂಬಂಧಗಳಲ್ಲಿ ಸಮೂಹದ ಗಾತ್ರ ಅನ್ನೋದು ಹೆಚ್ಚಾಗಿದೆ, ಸಂಖ್ಯೆ ಅನ್ನೋದು ವಿಶಾಲ ವ್ಯಾಪ್ತಿಯಲ್ಲಿ ಇರುತ್ತೆ. ಅರ್ಥ ಇದೆ? ನೆಕ್ಸ್ಟ್, ಭೌತಿಕ ಸಾಮೀಪ್ಯದ ಅಭಾವ. ಇಲ್ಲಿ ಪ್ರಾಥಮಿಕ ಸಮೂಹದಲ್ಲಿ ಭೌತಿಕ ಸಾಮೀಪ್ಯ ಅಂದರೆ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಒಂದು ಸ್ಥಳವನ್ನು ಆಕ್ರಮಿಸಿರುತ್ತೆ. ಆ ಸ್ಥಳದಲ್ಲಿ ಇರೋದ್ರಿಂದ ಏನಾಗುತ್ತೆ, ನಾವು ನಮ್ಮವರೆಂಬ ಭಾವನೆಯನ್ನು ಅಂತ ನೋಡ್ಬೋದು. ಆದರೆ ಈ ರಾಜಕೀಯ ಪಕ್ಷಗಳಲ್ಲಿ ಕಾರ್ಖಾನೆ, ಕಾರ್ಮಿಕ ಸಂಘಗಳಲ್ಲಿ, ರಾಜಕೀಯ ಪಕ್ಷಗಳಲ್ಲಿ ನೋಡಿದ್ರೆ ಭೌತಿಕ ಸಾಮೀಪ್ಯ ಅನ್ನೋದು ಅಭಾವ ಆಗಿದೆ. ಒಂದು ನಿರ್ದಿಷ್ಟ ಸ್ಥಳ ಅನ್ನೋದನ್ನು ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಭೌತಿಕ ಸನಿಹದಲ್ಲಿ ಇಲ್ಲಿ ಸುತ್ತಮುತ್ತ ಜನ ವಾಸ ಮಾಡ್ತಾರೆ ವಿನಃ ಅವರಲ್ಲಿ ಅನ್ಯೋನ್ಯತೆ ಅನ್ನೋದು ಹೆಚ್ಚಾಗಿ ಕಂಡು ಬರೋದಿಲ್ಲ, ಅಭಾವ ಇದೆ. ಅನ್ಯೋನ್ಯತೆ ಅನ್ನೋದು ಅಭಾವವೂ ಇದೆ. ಹಾಗಾಗಿ ನಿರ್ದಿಷ್ಟ ಸ್ಥಳವನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆ, ಶಾಲೆ ಕಾಲೇಜುಗಳಿದ್ದಾವೆ, ಇದ್ರೂ ಕೂಡ ಕಾಂಬಿನೇಷನ್ಗಳು ಚೇಂಜ್ ಆಗ್ಬೋದು, ಅಥವಾ ಕ್ಲಾಸ್ ರೂಮ್ಗಳು ಚೇಂಜ್ ಆಗ್ಬೋದು, ಅಥವಾ ಈ ಕಾಲೇಜಿಂದ ಇನ್ನೊಂದು ಕಡೆಗೆ ಮತಾಂತರ ಆಗ್ಬೋದು. ಹಾಗೆ ರಾಜಕೀಯ ಪಕ್ಷಗಳು ಸಾಕಷ್ಟು ಜನ ಇದ್ದಾರೆ, ಹಳಬರೆಲ್ಲರೂ ಕೂಡ ಹೋಗ್ಬೋದು, ಮರಣ ಹೊಂದ್ಬೋದು, ಆ ಪಕ್ಷದಿಂದ ಹೊರ ಬರ್ಬೋದು ಮತ್ತು ಹೊಸ ಪಕ್ಷದ ಸದಸ್ಯರಲ್ಲಿ ಸೇರ್ಕೋಬಹುದು. ಇದರಿಂದ ಏನಾಗುತ್ತೆ, ಒಂದು ಭೌತಿಕ ಸಾಮೀಪ್ಯದ ಅಭಾವ ಇದೆ. ಇದಕ್ಕೆ ಒಂದು ನಿರ್ದಿಷ್ಟವಾದಂಥ ಸ್ಥಳ ಇರ್ಬೋದು, ಇದ್ರೂ ಕೂಡ ಅಭಾವತೆಯನ್ನು ನಾವಿಲ್ಲಿ ನೋಡ್ಬೋದು ಹೆಚ್ಚಾಗಿ. ಓಕೆ, ನೆಕ್ಸ್ಟ್ ನೋಡೋಣ ಸದಸ್ಯತ್ವದ ಸ್ವರೂಪ. ಇಲ್ಲಿ ಮಾಧ್ಯಮಿಕ ಸಮೂಹದ ಸದಸ್ಯತ್ವದ ಸ್ವರೂಪ ಅಂದಾಗ ಪ್ರಾಥಮಿಕ ಸಮೂಹದಲ್ಲಿ ಸದಸ್ಯತ್ವವನ್ನು ಹುಟ್ಟಿದ ತಕ್ಷಣವೇ ಅಲ್ಲಿ ಸದಸ್ಯನಾಗ್ತಾರೆ.
ಆದರೆ ಮಾಧ್ಯಮಿಕ ಸಮೂಹದಲ್ಲಿರುತ್ತೆ ಸದಸ್ಯತ್ವವನ್ನು ನಂತರದಲ್ಲಿ ಹುಟ್ಟಿನಿಂದ ಪ್ರಾಪ್ತವಾಗುವುದಿಲ್ಲ. ಸಮೂಹದ ಸದಸ್ಯನಾಗಬೇಕಾದ್ರೆ ಇಲ್ಲಿ ಕಡ್ಡಾಯವೇನಿಲ್ಲ. ನಿಮಗೆ ಇಷ್ಟ ಬಂದರೆ ನಿಮಗೆ ಯಾವ ಪಕ್ಷಕ್ಕೆ ಸೇರಬೇಕು, ಯಾವ ಸಮೂಹಕ್ಕೆ ಸೇರಬೇಕು ನಿಮ್ಮ ಇಚ್ಛೆಯನ್ನು ಪರಿಗಣಿಸ್ತಾ ಹೋಗುತ್ತೆ. ನಿಮಗೇನಾದರೂ ಕಾರ್ಖಾನೆಗಳಲ್ಲಿ ಕೆಲಸ ಮಾಡಬೇಕಂತ ಇಚ್ಛೆ ಇದ್ದರೆ ಕಾರ್ಮಿಕ ಪಕ್ಷದ ಸಮೂಹದ ಸದಸ್ಯನಾಗ್ತೀಯಾ. ಶಾಲೆ ಕಾಲೇಜುಗಳು ಯಾವ ಕಾಲೇಜಿಗೆ ಸೇರಬೇಕು ಆ ಕಾಲೇಜಿನ ಸದಸ್ಯನಾಗ್ತೀಯಾ. ಹಾಗೆ ರಾಜಕೀಯ ಪಕ್ಷಕ್ಕೆ ನೀನು ಯಾವ ರಾಜಕೀಯ ಪಕ್ಷಕ್ಕೆ ಸೇರಬೇಕು, ಕಾಂಗ್ರೆಸ್ಸು, BJP, JDS ಹೀಗೆ ಹಲವಾರು ಪಕ್ಷಗಳು, ನೀನು ಯಾವ ಪಕ್ಷದ ಸದಸ್ಯನಾಗಬೇಕು ನಿನ್ನ ಇಚ್ಛೆಯನ್ನು ಪರಿಗಣಿಸಿ ಈ ಸದಸ್ಯತ್ವವನ್ನು ನೀನು ಇಲ್ಲಿ ಪಡ್ಕೋಬಹುದು. ಆದರೆ ಪ್ರಾಥಮಿಕ ಸಮೂಹದಲ್ಲಿ ನಿನ್ನ ಇಚ್ಛೆಯನ್ನು ಪರಿಗಣಿಸೋದಿಲ್ಲ. ನೀನು ಯಾವ ಕುಟುಂಬದಲ್ಲಿ ಬೇಕಾದರೂ ನೀನು ಇರ್ಬೋದು. ಹಾಗೆ ಇಡೀ ಗ್ರಾಮದ ಸದಸ್ಯತ್ವವನ್ನು ನೀನು ಪಡಿತೀಯ. ನೆಕ್ಸ್ಟ್, ನಿಶ್ಚಿತ ಗುರಿ ಅಥವಾ ಆಸಕ್ತಿಗಳು. ಈ ಮಾಧ್ಯಮಿಕ ಸಮೂಹಗಳಲ್ಲಿ ಒಂದು ನಿಶ್ಚಿತವಾದಂಥ ಗುರಿಯನ್ನು ಹೊಂದಿರುತ್ತೆ. ಒಂದು ನಿರ್ದಿಷ್ಟವಾದಂಥ ಗುರಿ ಅಥವಾ ಆಸಕ್ತಿಗಳು ಅವರೆಲ್ಲರ ಗುರಿ. ಈ ಉದಾಹರಣೆ ಶಾಲಾ ಕಾಲೇಜಿನ ಗುರಿ ಏನಪ್ಪ ಅನ್ನೋದಾದ್ರೆ ಒಳ್ಳೆ ಫಲಿತಾಂಶ ಬರಬೇಕು, ಒಳ್ಳೆಯ ವಿದ್ಯಾರ್ಥಿಗಳನ್ನಾಗಿ ರೂಪಿಸಬೇಕು, ಕಾಲೇಜಿಗೆ ಒಳ್ಳೆ ಕೀರ್ತಿಯನ್ನು ತರಬೇಕು ಅನ್ನುವಂಥ ಗುರಿ ಇರುತ್ತೆ. ಹಾಗೆ ರಾಜಕೀಯ ಪಕ್ಷಗಳಿಗೆ ಹೆಚ್ಚು ರಾಜಕೀಯ ಪಕ್ಷದಿಂದ ಇಲ್ಲಿ ರಾಜ್ಯದ ಜನತೆಗೆ ಅನುಕೂಲ ಆಗಬೇಕು, ನಮ್ಮ ಪಕ್ಷ ಹೆಚ್ಚು ಪ್ರಬಲ ಆಗಬೇಕು, ಬಲಿಷ್ಠ ಆಗಬೇಕು, ನಮ್ಮ ಸರ್ಕಾರ ಒಳ್ಳೆ ಕೆಲಸವನ್ನು ಮಾಡಬೇಕು ಅನ್ನುವಂಥ ಗುರಿ ಆ ಪಕ್ಷಕ್ಕೆ ಇರುತ್ತೆ. ಕಾರ್ಮಿಕ ಸಂಘದ ಉದ್ದೇಶ ಏನಪ್ಪ ಅಂತಂದರೆ ಕಾರ್ಮಿಕರೆಲ್ಲರೂ ಕೂಡ ಕಷ್ಟಪಟ್ಟು ಹಗಲು ರಾತ್ರಿ ದುಡಿಬೇಕು, ನಮ್ಮ ಕಾರ್ಖಾನೆಗೆ ಹೆಚ್ಚು ಲಾಭವನ್ನು ತಂದುಕೊಡ್ಬೇಕು ಚೆನ್ನಾಗಿ ಅನ್ನುವಂಥ ಉದ್ದೇಶ ಇರುತ್ತೆ. ಹಾಗೆ ಅವರವರ ಆಸಕ್ತಿಗಳು ಕೂಡ ವಿಭಿನ್ನವಾಗಿರುತ್ತೆ. ಒಬ್ಬರ ಆಸಕ್ತಿಗಳು ಒಂದೇ ರೀತಿ ಇರಲಿಕ್ಕೆ ಸಾಧ್ಯ ಇಲ್ಲ. ವಿಭಿನ್ನವಾದ ಆಸಕ್ತಿಗಳನ್ನು ಒಳಗೊಂಡಂಥ ಸಮೂಹಗಳನ್ನು ಇಲ್ಲಿ ನೋಡ್ಬೋದು. ಹಾಗಾಗಿ ಮಾಧ್ಯಮಿಕ ಸಮೂಹಗಳು ನಿಶ್ಚಿತ ಗುರಿಯನ್ನು ಇಟ್ಕೊಂಡಿರುತ್ತೆ, ಆಗ ಆಸಕ್ತಿಗಳನ್ನು ಕೂಡ ಇಲ್ಲಿ ಒಳಗೊಂಡಿರುತ್ತೆ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳ? ಓಕೆ, ಲಾಸ್ಟ್ ಪಾಯಿಂಟ್ ನೋಡೋಣ. ಸಮೂಹ ನಿಯಂತ್ರಣದ ಸ್ವರೂಪ. ಮಾಧ್ಯಮಿಕ ಸಮೂಹದ ಮತ್ತೊಂದು ಲಕ್ಷಣ ಅಂದಾಗ ಸಮೂಹ ನಿಯಂತ್ರಣದ ಸ್ವರೂಪ. ಇಲ್ಲಿ ಮಾಧ್ಯಮಿಕ ಸಮೂಹಗಳು ಸಮೂಹವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳುತ್ತೆ. ಯಾವ ರೀತಿ ಅನ್ನೋದಾದ್ರೆ ಈ ಮಾಧ್ಯಮಿಕ ಸಮೂಹಗಳು ಬೃಹತ್ ಆಗಿರೋದ್ರಿಂದ, ದೊಡ್ಡ ಗಾತ್ರದಲ್ಲಿರೋದ್ರಿಂದ ಇದಕ್ಕೆ ಬೇಕಾಗಿರುವಂಥ ಔಪಚಾರಿಕವಾದಂಥ ಶಿಕ್ಷಣ ಸಂಸ್ಥೆಗಳು, ಹಾಗೆ ಶಾಸನ, ಸಂವಿಧಾನ, ಪೊಲೀಸು, ನ್ಯಾಯಾಲಯಗಳನ್ನು ಇಲ್ಲಿ ನೋಡ್ತಾ ಹೋಗ್ತೀವಿ. ಔಪಚಾರಿಕ ಶಿಕ್ಷಣ ಸಂಸ್ಥೆಗಳಂತ ಪೊಲೀಸ್ನವರು ಇದ್ದಾರೆ, ಸಂವಿಧಾನಗಳಿದ್ದಾವೆ, ಕಾನೂನು, ಪೊಲೀಸ್ನವರು ಕೂಡ ಇಲ್ಲೇ ಇರ್ತಾರೆ. ಅಂದರೆ ಇದು ಏನು ಮಾಡುತ್ತೆ, ಬೃಹತ್ ಆಗಿರುವಂಥ ಸಂಘಟನೆ ಆಗಿರೋದ್ರಿಂದ ಇವುಗಳನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡು ಇಡೀ ಸಮುದಾಯವನ್ನು ನಿಯಂತ್ರಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಅರ್ಥ ಇದೆಲ್ಲ ವಿದ್ಯಾರ್ಥಿಗಳು? ಇಷ್ಟು ಓಕೆ, ನೋಡ್ಕೊಳ್ಳಿ. ನಿಮಗೆ ಇಲ್ಲಿ 5 ಮಾರ್ಕ್ಸಿಗೆ ಬರುವಂಥ ಪ್ರಶ್ನೆಗಳು ಇವು ನಿಮಗೆಲ್ಲ ಪರೀಕ್ಷೆಯಲ್ಲಿ ಅಂದರೆ ಪ್ರಾಥಮಿಕ ಸಮೂಹಕ್ಕೆ ಉದಾಹರಣೆ ಕೊಡಿ ಅಂದರೆ ಕುಟುಂಬ, ನೆರೆಹೊರೆ, ಗೆಳೆಯರು. ಪ್ರಾಥಮಿಕ ಸಮೂಹ ಪರಿಕಲ್ಪನೆಯನ್ನು ಪರಿಚಯಿಸಿದವರು CH ಕೂಲಿಯವರು. ಪ್ರಾಥಮಿಕ ಸಮೂಹ ಅಂದರೆ ಇಷ್ಟನೇ. ಈ ಪ್ರಾಥಮಿಕ ಸಮೂಹಗಳು ಅಂದಾಗ ನಾವು ನೋಡ್ಬೋದು CH ಕೂಲಿ ಅವರು ಹೇಳ್ತಾ ಹೋಗ್ತಾರೆ, ಪ್ರಾಥಮಿಕ ಸಮೂಹ ಅಂದರೆ ಯಾವ ಸಮೂಹಗಳಲ್ಲಿ ವ್ಯಕ್ತಿಗಳ ನಡುವೆ ಅನ್ಯೋನ್ಯತೆಯ ಕೊರತೆ ಇದೆಯೋ ಅದನ್ನ ಪ್ರಾಥಮಿಕ ಸಮೂಹ ಅಂತ ಕರಿತೀವಿ. ಇಲ್ಲಿ ಅನ್ಯೋನ್ಯತೆ ಸಂಬಂಧಗಳನ್ನು ಹೆಚ್ಚಾಗಿ ನೋಡ್ತಾ ಹೋಗ್ತೀವಿ. ವ್ಯಕ್ತಿಗಳ ನಡುವೆ ಅನ್ಯೋನ್ಯ ಸಂಬಂಧಗಳನ್ನು ನೋಡ್ತಾ ಹೋಗ್ತೀವಿ. ಈ ಅನ್ಯೋನ್ಯ ಸಂಬಂಧಗಳನ್ನು ಪ್ರಾಥಮಿಕ ಸಮೂಹ ಅಂತ ಕರಿತೀವಿ. ಹಾಗಾದ್ರೆ ಪ್ರಾಥಮಿಕ ಸಮೂಹದ ಲಕ್ಷಣಗಳನ್ನು ನೋಡೋದಾದ್ರೆ ಪ್ರಾಥಮಿಕ ಸಂಬಂಧಗಳ ಪ್ರಾಧಾನ್ಯತೆ, ಚಿಕ್ಕ ಗಾತ್ರ, ಭೌತಿಕ ಸಾಮೀಪ್ಯ, ಸಮೂಹದ ಶಾಶ್ವತತೆ, ಸಮಾನ ಹಿನ್ನೆಲೆ, ಹಾಗೆ ಹಿತಾಸಕ್ತಿಗಳಲ್ಲಿ ಸಮಭಾಗಿತ್ವ. ಇಷ್ಟು ನಿಮಗೆ 5 ಮಾರ್ಕ್ಸ್ ಕೇಳ್ತಾ ಹೋಗ್ತಾನೆ. ನೆಕ್ಸ್ಟ್ ನಿಮಗೆ ಮಾಧ್ಯಮಿಕ ಸಮೂಹಕ್ಕೆ ಉದಾಹರಣೆ ಕೊಡಿ, ಇಲ್ಲ ಮಾಧ್ಯಮಿಕ ಸಮೂಹವನ್ನು ವ್ಯಾಖ್ಯಾನಿಸಿ, ಮಾಧ್ಯಮಿಕ ಸಮೂಹದ ಲಕ್ಷಣಗಳನ್ನು ವಿವರಿಸಿ ಅಂದಾಗ ಈ ಮಾಧ್ಯಮಿಕ ಸಮೂಹ ಅಂದರೆ ಇಷ್ಟೇ. ಅಕ್ಬರ್ ಮತ್ತು ನಿಮ್ಕಾಬರ್ ಹೇಳ್ತಾ ಹೋಗ್ತಾರೆ ಈ ಮಾಧ್ಯಮಿಕ ಸಮೂಹ ಅಂದರೆ ಏನು ಅನ್ನೋದಂದ್ರೆ ಇಲ್ಲಿ ಅನ್ಯೋನ್ಯತೆಯ ಕೊರತೆ ಇರುವ ಅನುಭವವನ್ನು ನೀಡುವಂಥ ಸಮೂಹಗಳನ್ನು ಮಾಧ್ಯಮಿಕ ಸಮೂಹ ಅಂತ ಕರಿತೀವಿ. ಹಾಗಾದರೆ ಮಾಧ್ಯಮಿಕ ಸಮೂಹಕ್ಕೆ ಉದಾಹರಣೆ ಅಂತಂದರೆ ಕಾರ್ಖಾನೆ, ಶಾಲೆ, ಕಾಲೇಜುಗಳು, ರಾಜಕೀಯ ಪಕ್ಷಗಳು, ಕಾರ್ಮಿಕ ಸಂಘಗಳನ್ನು ಬರೀಬಹುದು. ಹಾಗಾದರೆ ಈ ಮಾಧ್ಯಮಿಕ ಸಮೂಹದ ಲಕ್ಷಣಗಳನ್ನು ನೋಡಿದ್ರೆ ಮಾಧ್ಯಮಿಕ ಸಂಬಂಧಗಳ ಪ್ರಾಧಾನ್ಯತೆ, ಸಮೂಹದ ಗಾತ್ರ, ಭೌತಿಕ ಸಾಮೀಪ್ಯದ ಅಭಾವ, ಸದಸ್ಯತ್ವದ ಸ್ವರೂಪ, ನಿಶ್ಚಿತ ಗುರಿ ಅಥವಾ ಆಸಕ್ತಿ, ಹಾಗೆ ಸಮೂಹ ನಿಯಂತ್ರಣದ ಸ್ವರೂಪ. ಇಷ್ಟು ನಿಮಗೆ ಮಾಧ್ಯಮಿಕ ಸಮೂಹದ ಪ್ರಮುಖ ಲಕ್ಷಣಗಳಾಗಿವೆ. ಅರ್ಥ ಇದೆಲ್ಲ ವಿದ್ಯಾರ್ಥಿಗಳು? ಇಷ್ಟು ನಿಮಗೆ ಇವತ್ತು ಮಾಧ್ಯಮಿಕ ಸಮೂಹ ಮತ್ತು ಪ್ರಾಥಮಿಕ ಸಮೂಹದ ಲಕ್ಷಣ, ಅರ್ಥ ವ್ಯಾಖ್ಯೆಗಳ ಬಗ್ಗೆ ತಿಳಿದುಕೊಂಡಿರ. ಮುಂದಿನ ಮುಂದಿನ ವಿಷಯವನ್ನು ನೋಡಿದರೆ ಸಂಘಟಿತ ಸಮೂಹಗಳು ಮತ್ತು ಅಸಂಘಟಿತ ಸಮೂಹಗಳ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.